ನಮೋ ಹನುಮತೆ ನಮಃ. ವಜ್ರಾಯುಧ ಪ್ರಹಾರದಿಂದ ನಿನ್ನ ಎಡದ ಬಡೆ ಊದಿಕೊಂಡುದರಿಂದ ಇನ್ನು ಮೇಲೆ ನೀನು ಹನುಮಂತ ಅಂತ ಬಿರುದನ್ನು ಕೊಟ್ಟ. ಓಂ ನಮೋ ಹನುಮಂತಾಯ ನಮಃ. ಹನುಮಂತ ಅನ್ನತಕ್ಕಂಥ ಬಿರುದನ್ನು ಕೊಡ್ತಾನೆ. ಏನಿದು ಹಾಗಂದರೆ, ಹನು ಅಂದರೆ ಏನು ಅನ್ನೋದನ್ನು ನಾವು ತಿಳಿದಿದ್ದೀವಿ ಹಿಂದೆನೆ. ಹನು ಅಂದರೆ ಹನು ಅಂತ ಅನ್ನತಕ್ಕಂಥ ದವಡೆ ಒಂದು ಅರ್ಥ. ಆದರೆ ಇನ್ನೊಂದು ಅರ್ಥ ಇದೆ, ಜ್ಞಾನ ಅನ್ನೋದು ಇನ್ನೊಂದು ಅರ್ಥ. ಅವೆರಡರ ಅರ್ಥಗಳು ನಿನಗೆ ಅನ್ವಯವಾಗಲಿ, ನೀನು ಪರಿಪೂರ್ಣ ಜ್ಞಾನವಂತನಾಗುವಂತ ಇಂದ್ರ ಆಶೀರ್ವಾದ ಮಾಡ್ದ. ದೊಡ್ಡವನಾಗ್ತಾ ಇದ್ದಂತೆಯೇ ಎಲ್ಲ ವಿದ್ಯೆಗಳು ಇವನಿಗೆ ಸಾಕ್ಷಾತ್ಕರಿಸಲಿ, ಇದ್ದಕ್ಕಿದ್ದ ಹಾಗೆ ಬರಲಿ ವಿದ್ಯೆಗಳು ಇವನಿಗೆ, ಇವನು ಒಳ್ಳೆಯ ವಾಗ್ಮಿಯಾಗಲಿ ಅಂತ ಅನುಗ್ರಹ ಮಾಡಿದ. ಅದಕ್ಕೇ ಸ್ವಾಮಿಗೆ ಎಷ್ಟೆಷ್ಟು ನಾವು ಹೊಗಳ್ತಾ ಇದ್ದೀವೋ ಅವೆಲ್ಲವೂ ದೇವತೆಗಳು ಕೊಟ್ಟ ವರಗಳು. ವರುಣನು ಈ ಮಗುವಿಗೆ ನೀರಿನಿಂದ ಯಾವ ಕಷ್ಟವೂ ಉಂಟಾಗದೇ ಇರಲಿ ಎಂದ. ಯಮನು ಇವನಿಗೆ ಯಾವ ರೋಗವೂ ಬರದೇ ಇರಲಿ, ಯುದ್ಧದಲ್ಲಿ ಯಮದಂಡವೂ ಸಹ ಇವನಿಗೆ ಏನೂ ಮಾಡದಂತೆ ಆಗಲಿ ಅಂತ ವರ ಕೊಟ್ಟ. ಮುಂದೆ ನಡೀತಕ್ಕಂಥದ್ದೆಲ್ಲರೂ ಗೊತ್ತಲ್ಲ, ಅದಕ್ಕೆಲ್ಲರೂ ದೇವತೆಗಳು ವರಗಳನ್ನು ಹಂಚಿಕೊಂಡು ಕೊಟ್ಟುಬಿಟ್ರು. ಶಿವನು ಯುದ್ಧದಲ್ಲಿ ನಾನು ಇವನನ್ನು ಏನೂ ಮಾಡದಂತೆ ಆಗಲಿ ಎಂದ. ಅದು ನೋಡಿ ಹೇಗಿದೆ, ಎಲ್ಲರೂ ತನಗೆ ತಾನೇ ವರಗಳು ಹೇಗೆ ಕೊಟ್ಬಿಟ್ರು. ವಿಶ್ವಕರ್ಮನು ನಾನು ತಯಾರಿಸಿರತಕ್ಕಂಥ ಯಾವ ಬಗೆಯ ಅಸ್ತ್ರಶಸ್ತ್ರಗಳು ಇವನ ಮೇಲೆ ಕೆಲಸ ಮಾಡದೇ ಇರಲಿ ಅಂತ ಅನುಗ್ರಹ ಮಾಡ್ತಾ ಇದ್ದಾನೆ. ಕೊನೆಗೆ ಬ್ರಹ್ಮದೇವನು ಇನ್ನೆರಡು ವರಗಳನ್ನು ಕೂಡ ಕೊಡ್ತಾ ಇದ್ದಾನೆ. ನನ್ನ ಬ್ರಹ್ಮಾಸ್ತ್ರವು ಇವನ ಮೇಲೆ ಕೆಲಸ ಮಾಡದೇ ಇರಲಿ, ಇವನು ಚಿರಂಜೀವಿಯಾಗಲಿ. ಹೀಗೆ ಆಂಜನೇಯನಿಗೆ ದೇವತೆಗಳಿಂದ ವರಗಳ ಪೂರವೇ ಹರಿಯಿತು. ಅನಂತರ ಬ್ರಹ್ಮದೇವ ಬಾಲಾಂಜನೇಯನನ್ನು ವಾಯುದೇವನ ಕೈ ಕೊಟ್ಟು ಹೀಗೆ ಹೇಳ್ತಾ ಇದ್ದಾರೆ, ವಾಯುದೇವ, ನೀನು ಕೋಪಿಸ್ಕೊಂಡಿದ್ದರೂ ದೇವ ಕಾರ್ಯಕ್ಕೆ ಅನುಕೂಲವಾದ ಕೆಲಸವನ್ನೇ ಮಾಡಿದ್ದೀಯ. ಇವನು ತುಂಬ ಕಾರಣೀಕನಾದ ಬಾಲಕನು. ಪ್ರಪಂಚಕ್ಕೆ ಈ ಜೀವಿಗಳಿಗೆ ಬೇಕಾದ ಸ್ವಾಮಿ ಇವನಾಗ್ತಾನೆ. ಇವನಿಗೆ ಇಲ್ಲದ ಶಕ್ತಿಯೇ ಇಲ್ಲ, ಎಲ್ಲವೂ ಇದೆ. ಏನು ಶಕ್ತಿ ಅಂತ ಇದೆಯೋ ಅವೆಲ್ಲವೂ ಇವನಲ್ಲಿವೆ. ಸಮಸ್ತ ವಿದ್ಯೆಗಳು, ಸಮಸ್ತ ಶಕ್ತಿಯೂ ಇವನಿಗೆ ದಾರೆ ಎರಿತಾ ಇದ್ದೀವಿ. ಇವನ ಮುಂದೆ ಅವತಾರ ಪುರುಷನಾದ ಶ್ರೀರಾಮನಿಗೆ ಸಹಾಯ ಮಾಡ್ತಾ ಇದ್ದಾನೆ. ತನ್ನ ಅದ್ಭುತ ಕಾರ್ಯಗಳಿಂದ ಲೋಕವನ್ನೇ ಬೆರಗಾಗಿಸ್ತಾ ಮಾಡ್ತಾ ಇದ್ದಾನೆ ಅಂತ ವರಗಳನ್ನು ಅಲ್ಲಿರ್ತಕ್ಕಂಥ ದೇವತೆಗಳೆಲ್ಲರೂ ಕೂಡ ಒಂದು ಸುರುಮಳೆ ಥರ ಕೂರಿಸಿಬಿಟ್ರಲ್ಲಿ. ವಾಯುದೇವನು ಕೂಡ ತುಂಬ ಆನಂದವಾಯಿತು, ಸಂತೋಷವಾಯಿತು ಆ ವರಗಳಿಂದ. ಇನ್ನು ಮುಂದೆ ಹನುಮಂತನ ವಿದ್ಯಾಭ್ಯಾಸದ ಬಗ್ಗೆ ನಾವು ಒಂದು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಹೀಗಿರುವಾಗ ವೃಕ್ಷರಜಸ ವಾನರನು ಗೌತಮನ ಮಕ್ಕಳಾದ ವಾಲಿ ಸುಗ್ರೀವರನ್ನ ದತ್ತು ತೆಗೆದುಕೊಂಡ. ಇನ್ನು ಮುಂದೆ ನಡೀತಕ್ಕಂಥ ಕತೆ ತುಂಬ ಸ್ವಾರಸ್ಯ, ಅಂದರೆ ಟರ್ನಿಂಗ್ ಪಾಯಿಂಟ್ ಅಂತೀವಲ್ಲ ಹಾಗಿದೆ ನೋಡಿ. ಮುಂದೆ ಆ ಶುಭ ಮುಹೂರ್ತದ ವಿಶೇಷದಿಂದ ಅವನ ಅದೃಷ್ಟ ಕೂಡಿ ಬಂದ್ಬಿಡ್ತಿದ್ದಕ್ಕಿದ್ದ ಹಾಗೆ ಇಡೀ ವಾನರ ರಾಜ್ಯಕ್ಕೆ ಚಕ್ರವರ್ತಿ ಆಗ್ತಾನೆ. ಹನುಮಂತನ ತಂದೆಯಾದ ಕೇಸರಿಯೂ ಸಹ ವೃಕ್ಷ ರಜಸನ ಸಾಮಂತರಾಜರ ಪೈಕಿ ಒಬ್ಬ ಆಗ್ತಾರೆ. ಆಂಜನೇಯ, ವಾಲಿ, ಸುಗ್ರೀವ ಎಲ್ಲರೂ ಕೂಡ ಒಂದೇ ಗುರುಕುಲದಲ್ಲಿರ್ತಾ ಇದ್ದಾರೆ. ಇವರ ಪೈಕಿ ಆಂಜನೇಯ ಅನಂತ ಬಲ ಸಂಪನ್ನನಾಗಿದ್ದ, ಅಸಾಧ್ಯ ಚೇಷ್ಟೆ ಮಾಡ್ತಾ ಇದ್ದ. ಇವನ ಚೇಷ್ಟೆಗಳು
ವಿಚಿತ್ರವಾಗಿ ಬರ್ತಾ ಇತ್ತು. ಯಾರು ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಬಾಲಾವಸ್ಥದಲ್ಲಿರ್ತಕ್ಕಂಥ ಬಾಲ್ಯಾವಸ್ಥದಲ್ಲಿರುವಂತಹ ಚೇಷ್ಟೆಗಳು ಅಪಾರವಾದಂಥದ್ದು. ಸಣ್ಣ ಸಣ್ಣ ಮಕ್ಕಳನ್ನೇ ನಾವು ಹಿಡ್ಕೊಳ್ಳೋಕ್ಕಾಗೋದಿಲ್ಲ. ಅವಿಗೆ ಚುರುಕು ಬೆಳೀತಾ ಇರುತ್ತಲ್ಲ ಬುದ್ಧಿ, ಇಂದ್ರಿಯಗಳು ಬೆಳೀತಾ ಇರುತ್ತೆ, ಕೈಕಾಲುಗಳು ಕದಲ್ತಿರುತ್ತೆ, ನಡೀತಕ್ಕಂಥ ಶಕ್ತಿ ಬಂದಿರುತ್ತೆ, ಹೋಗಿ ಎಲ್ಲ ಕಡೆ ಹಿಡ್ಕೋತಾ ಇರ್ತಾರೆ. ಅದಕ್ಕೆ ಮಕ್ಕಳು ಹೊರಗೆ ಹೋಗದೇ ಇರಲಿ ಅಂತ ಅಂದ್ಬಿಟ್ಟು ಒಂದು ಸಣ್ಣ ಗೇಟು ಮಾಡಿಸ್ಕೊಂಡ್ಬಿಡ್ತೀವಿ ನಾವು. ಕಟ್ಟಾಕಿಬಿಡೋರು ಇದ್ದಾರೆ ಮಕ್ಕಳನ್ನು. ಆಗೋದಿಲ್ಲ, ತಡ್ಕೊಳ್ಳೋಕ್ಕಾಗೋದಿಲ್ಲ ಹಾಗೆ ಅಂತ, ಯಾವ ಕೆಲಸವೂ ಮಾಡೋಕ್ಕೆ ಬಿಡೋದಿಲ್ಲ ಅಂತ. ಅದಕ್ಕೆ ಬಯಲಾಗಿರ್ತಕ್ಕಂಥ ಹಾಲಲ್ಲಿ ಸುಮ್ಮನೆ ಬಿಟ್ಟುಬಿಡ್ತಾರೆ ಕಟ್ಟಾಕಿಬಿಟ್ಟು. ಇನ್ನು ಹನುಮಂತನ ವಿಚಾರ ಏನಂತ ಹೇಳ್ತೀರಿ ಕಣ್ರಿ, ಸ್ವಲ್ಪ ಮತ್ತೆ ಹೇಳ್ಕೊಳ್ಳೋಣವಾ? ಜೈ ಗುರುದತ್ತ, ಶ್ರೀ ಗುರುದತ್ತ.